ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ಸೃಷ್ಟಿ ಅಪಾಯದಲ್ಲಿದ್ದಾಗ, ವಿಶ್ವ ಪೂರ್ತಿ ನಾಶ ಆಗ್ತಿದ್ದಾಗ ಇದನ್ನು ಕಾಪಾಡಲು ಮಹಾವಿಷ್ಣು ವಿವಿಧ ಅವತಾರಗಳಲ್ಲಿ ಅವತರಿಸಿ ಧರ್ಮವನ್ನು ಮರುಸ್ಥಾಪಿಸಿದರು. ಇವುಗಳನ್ನೇ ನಾವು ದಶಾವತಾರಗಳು ಅಂತ ಕರಿತೀವಿ. ಅವೇ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ ಮತ್ತು ಕಲ್ಕಿ ಅವತಾರಗಳು. ಪ್ರತಿಯೊಂದು ಅವತಾರಕ್ಕೂ ತನ್ನದೇ ಆದ ಮಹತ್ವವಿದೆ. ಅದರಲ್ಲಿ ಮೊದಲನೇದಾಗಿ ಮತ್ಸ್ಯ ಅವತಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಿಂದೂಗಳ ದೇವರಾದ ಮಹಾವಿಷ್ಣು 10 ಅವತಾರಗಳಲ್ಲಿ ಮತ್ಸ್ಯ ಅವತಾರ ಮೊದಲನೇದು. ಈ ಅವತಾರದಲ್ಲಿ ವಿಷ್ಣು ಒಂದು ದೊಡ್ಡ ಪ್ರವಾಹದಿಂದ ಪ್ರಪಂಚವನ್ನು ರಕ್ಷಿಸಲು ಮೀನಿನ ರೂಪದಲ್ಲಿ ಬಂದರು. ಇನ್ನು ಕತೆಗೆ ಬಂದರೆ, ಸತ್ಯಯುಗದಲ್ಲಿ ಭೂಮಿಯ ಮೇಲಿದ್ದ ಮನುಷ್ಯರು ಅವರಿಗೆ ನಿಗದಿಪಡಿಸಿದ ಜೀವನ ವಿಧಾನವನ್ನು ತಪ್ಪಿ ಆಚರಣೆಗಳನ್ನು ಬಿಟ್ಟು ಅಸ್ತವ್ಯಸ್ತವಾಗಿ ಬದುಕುತ್ತಿದ್ದಾನೆ ಅಂತ ಬ್ರಹ್ಮ ದೇವತೆಗಳು ತಿಳ್ಕೊತಾರೆ. ದೇವರುಗಳು ಎಲ್ಲ ಭೂಲೋಕವನ್ನು ಮರುಸ್ಥಾಪಿಸಬೇಕು ಅನ್ಕೋತಾರೆ. ಅದಕ್ಕಾಗಿ ಭೂಮಿಯನ್ನು ಪ್ರವಾಹದಿಂದ ಮುಳುಗಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಸೃಷ್ಟಿಕರ್ತನಾದ ಬ್ರಹ್ಮ ಇನ್ನು ಮಹಾವಿಷ್ಣು ಈ ಕಾರ್ಯಕ್ಕೆ ಸಂಬಂಧಿಸಿದ ಮಾರ್ಗದರ್ಶಕಗಳನ್ನು ನಿರ್ದಿಷ್ಟಪಡಿಸಲಾಗಿದೆ. ಈ ಮಾರ್ಗದರ್ಶಕಗಳು ನಮ್ಮೆಲ್ಲರಿಗೆ ತಿಳಿದಿರುವ 4 ವೇದಗಳು. ಈ ಮಹಾಕಾರ್ಯ ಪ್ರಾರಂಭಿಸುವುದಕ್ಕೆ ಮುಂಚೆ ಆಯಾಸದಲ್ಲಿದ್ದ ಬ್ರಹ್ಮದೇವರು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಬೇಕು ಅಂದ್ಕೊಳ್ತಾರೆ. ಈ ವಿಧವಾಗಿ ಬ್ರಹ್ಮ ಯೋಗ ನಿದ್ದೆಯಲ್ಲಿ ಇದ್ದು ವಿಶ್ರಾಂತಿ ತಗೊಳ್ಬೇಕಾದ್ರೆ ಅವರ ಮೂಗಿನಿಂದ ಹಯಗ್ರೀವ ಎನ್ನುವ ಕುದುರೆಯ ಮುಖವಿರುವ ರಾಕ್ಷಸ ಬರ್ತಾನೆ. ಕೆಲವು ಕಥೆಗಳಲ್ಲಿ ಈ ರಾಕ್ಷಸನ ಹೆಸರು ಸೋಮಕಾಸುರ ಅಂತಲೂ ಹೇಳಿದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದರೆ, ನಾವೆಲ್ಲರೂ ಸಹ ವಿದ್ಯೆಗೆ, ಜ್ಞಾನಕ್ಕೆ ಪೂಜೆ ಮಾಡುವ ಹಯಗ್ರೀವ ಈ ರಾಕ್ಷಸ ಒಬ್ಬರಲ್ಲ. ಹಾಗೆ ಹೊರಗೆ ಬಂದ ನಂತರ ಆ ರಾಕ್ಷಸ ತಕ್ಷಣ ಬ್ರಹ್ಮ ಹತ್ರದಿಂದ ಪವಿತ್ರವಾದ 4 ವೇದಗಳನ್ನು ಕಳ್ತನ ಮಾಡ್ತಾರೆ. ಯಾರಿಗೂ ಸಿಕ್ಕಿಬೀಳದೆ ರಾಕ್ಷಸ ಆ ವೇದಗಳನ್ನು ತಗೊಂಡು ಭೂಮಂಡಲದಲ್ಲಿ ಸಮುದ್ರ ಆಳದಲ್ಲಿ ಬಚ್ಚಿಕೊಳ್ತಾನೆ. ಈ ರಾಕ್ಷಸನನ್ನು ಸಂಹರಿಸಿ ಆ 4 ವೇದಗಳನ್ನು ರಕ್ಷಣೆ ಮಾಡಿ ತಗೊಂಡು ಬರೋ ಸಾಮರ್ಥ್ಯ ಮಹಾವಿಷ್ಣುವಿಗೆ ಒಬ್ಬರಿಗೆ ಇದೆ. ಅದಕ್ಕೆ ಈ ಜವಾಬ್ದಾರಿಯನ್ನು ವಿಷ್ಣು ತಗೊಳ್ತಾರೆ. ಇದೇ ಸಮಯದಲ್ಲಿ ಮತ್ತೊಂದು ಸಂದರ್ಭ ಮಹಾವಿಷ್ಣುವಿನ ಮತ್ಸ್ಯ ಅವತಾರಕ್ಕೆ ಸಂಬಂಧಿಸಿ ಇದೆ. ಇದರ ಬಗ್ಗೆ ನಾವು ಮತ್ಸ್ಯ ಪುರಾಣದಲ್ಲಿ ನೋಡಬಹುದು. ಇದರ ಕಥೆಯ ಪ್ರಕಾರ, ಸತ್ಯವ್ರತ ಎನ್ನುವ ದ್ರವಿಡ ರಾಜ ಮಹಾವಿಷ್ಣುವಿನ ಭಕ್ತ. ಈತನನ್ನು ಮನು ಅಂತಲೂ ಕರೀತಾರೆ. ಸತ್ಯವ್ರತ ನಿಯಮಿತವಾಗಿ ಶ್ರೀ ಮಹಾವಿಷ್ಣುವನ್ನು ಪೂಜೆ ಮಾಡುತ್ತಾ ಆ ದೇವರ ದರ್ಶನ ಒಂದು ಬಾರಿಯಾದರೂ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ. ವಿಷ್ಣುಮೂರ್ತಿ ಸಹ ಸತ್ಯವ್ರತನ ಭಕ್ತಿಗೆ ಮೆಚ್ಚಿ ಆತನನ್ನು ಅನುಗ್ರಹಿಸಿ ದರ್ಶನ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಒಂದು ದಿನ ಈ ಸತ್ಯವ್ರತ ಸಂಧ್ಯಾ ವಂದನೆ ಮಾಡುವ ಸಮಯದಲ್ಲಿ ನದಿಗೆ ಇಳಿದು ಕೈಯಲ್ಲಿ ನೀರು ತಗೊಂಡು ಸ್ವಾಮಿಯನ್ನು ಸ್ಮರಿಸಿ ನೀರನ್ನು ನದಿಯಲ್ಲಿ ಬಿಡಬೇಕಾದ್ರೆ ಆಗ ನನ್ನ ನೀರಲ್ಲಿ ಬಿಡಬೇಡ ಅಂತ ಒಂದು ಧ್ವನಿ ಕೇಳಿಸುತ್ತೆ. ಆಶ್ಚರ್ಯದಿಂದ ಕೈ ನೋಡಿಕೊಂಡ ಸತ್ಯವ್ರತಗೆ ಅವರ ಕೈಯಲ್ಲಿ ಒಂದು ಚಿಕ್ಕ ಮೀನು ಕಾಣಿಸಿತು. ಆ ಮೀನು ಪ್ರಾಣಭಯದಿಂದ ರಾಜನನ್ನು ಬೇಡಿಕೊಳ್ಳುತ್ತಾ, ನನ್ನ ಈ ನದಿಯಲ್ಲಿ ಮತ್ತೆ ಬಿಡಬೇಡ, ಇಲ್ಲಿ ಇದ್ದ ದೊಡ್ಡ ಮೀನುಗಳು ನನ್ನ ಬದುಕೋಕೆ ಬಿಡಲ್ಲ, ನನ್ನ ತಿಂದು ಬಿಡುತ್ತವೆ, ನನ್ನ ಪ್ರಾಣಕ್ಕೆ ರಕ್ಷಣೆ ಇಲ್ಲ, ನನ್ನ ಕಾಪಾಡಿ ಅಂತ ಹೇಳುತ್ತೆ. ಸಹಾಯ ಮಾಡಲು, ಪ್ರಾಣ ಕಾಪಾಡಲು ಕೇಳಿಕೊಂಡ ಯಾರಿಗಾದರೂ ಸಹಾಯ ಮಾಡೋದು ಅವರ ಧರ್ಮ ಅಂದ್ಕೊಂಡು ಸತ್ಯವ್ರತ ಅವರ ಮಂದಿರಕ್ಕೆ ತಗೊಂಡು ಹೋಗಿ ಒಂದು ಚಿಕ್ಕ ಮಡಿಕೆಯಲ್ಲಿ ಇಡ್ತಾರೆ. ಒಂದು ದಿನದಲ್ಲಿ ಆ ಮೀನು ದೊಡ್ಡದಾಗಿ ಅದು ಆ ಪಾತ್ರೆಯಲ್ಲಿ ಜಾಗ ಸಾಲ್ತಿಲ್ಲ ಅಂತ ಮತ್ತೊಂದು ದೊಡ್ಡ ಪಾತ್ರೆಗೆ ಹಾಕಲು ಕೇಳಿಕೊಳ್ಳುತ್ತೆ. ರಾಜ ಆ ಮೀನನ್ನು ಮತ್ತೊಂದು ಪಾತ್ರೆಗೆ ಬಿಡ್ತಾರೆ. ಅಲ್ಲಿ ಸಹ ಆ ಮೀನು ದೊಡ್ಡದಾಗಿ ಬೆಳೆಯುತ್ತೆ. ಮತ್ತೊಂದು ಜಾಗಕ್ಕೆ ಬದಲಾಯಿಸೋಕ್ಕೆ ಹೇಳುತ್ತೆ. ಆಗ ರಾಜ ಕೊಳದಲ್ಲಿ ಮೀನನ್ನು ಬಿಡ್ತಾರೆ. ರಾಜ ಮೀನನ್ನು ಅಲ್ಲಿಂದ ಒಂದು ನದಿಯಿಂದ ಮತ್ತೊಂದು ನದಿಗೆ, ಹಾಗೆ ಎಷ್ಟೊಂದು ನದಿಗೆ ಬದಲಾಯಿಸುತ್ತಾರೆ.
ಆ ಮೀನು ಇನ್ನೂ ದೊಡ್ಡದಾಗುತ್ತಾ ಬರುತ್ತೆ. ಹಾಗೆ ದೊಡ್ಡದಾಗಿ ಬೆಳೆಯುತ್ತಿದ್ದ ಮೀನನ್ನು ನೋಡಿ ಬೇರೆ ಯೋಚನೆ ಮಾಡದೆ ರಾಜ ಆ ಮೀನನ್ನು ಮಹಾಸಮುದ್ರದಲ್ಲಿ ಬಿಡ್ತಾರೆ. ಆದರೂ ಸರಿ, ಇನ್ನೂ ದೊಡ್ಡದಾಗಿ ಬೆಳೆಯುತ್ತಿರುವ ಆ ಮೀನನ್ನು ನೋಡಿ ಖಂಡಿತ ಮಹಿಮೆ ಇರುವ ಮೀನು ಅಂತ ಅಂದ್ಕೊಂಡು ಸತ್ಯವ್ರತ ಭಕ್ತಿಯಿಂದ ನಾರಾಯಣ ಸ್ಮರಣೆ ಮಾಡ್ತಾರೆ. ಆಗ ಆ ಮೀನು ಶ್ರೀ ಮಹಾವಿಷ್ಣುವಿನ ಮತ್ಸ್ಯ ಅವತಾರದಲ್ಲಿ ಸತ್ಯವ್ರತಗೆ ದರ್ಶನ ಕೊಡ್ತಾರೆ. ಶರೀರದ ಮೇಲಿನ ಭಾಗ ಮನುಷ್ಯರಾಗಿ, ಕೆಳಗಿನ ಭಾಗ ಮೀನಿನ ರೂಪದಲ್ಲಿದ್ದು 4 ಕೈಗಳಿಂದ ಕಾಣಿಸುತ್ತಾರೆ. ಒಂದು ಕೈಯಲ್ಲಿ ಸುದರ್ಶನ ಚಕ್ರ, ಮತ್ತೊಂದು ಕೈಯಲ್ಲಿ ಶಂಖ, ಉಳಿದ 2 ಕೈಗಳಲ್ಲಿ ಕಮಲ, ಗದೆ ಧರಿಸಿ ಮೀನಿನ ರೂಪದಲ್ಲಿದ್ದ ಶ್ರೀ ಮಹಾವಿಷ್ಣು ಸತ್ಯವ್ರತನನ್ನು ಅನುಗ್ರಹಿಸುತ್ತಾರೆ. ನೀನು ನನ್ನ ನೋಡಬೇಕು ಅಂದ್ಕೊಂಡೆ ಅಲ್ವಾ, ನಿನಗೋಸ್ಕರನೇ ಬಂದೆ. ಶ್ರೀ ಮಹಾವಿಷ್ಣು ಸತ್ಯವ್ರತನನ್ನು ಆಶೀರ್ವಾದ ಮಾಡಿ, ಇನ್ನು 7 ದಿನಗಳಲ್ಲಿ ಜಲಪ್ರಳಯವಾಗಲಿದೆ. ಆ ಭಯಂಕರವಾದ ಪ್ರಳಯ ಸಮಸ್ತ ಜೀವರಾಶಿಯನ್ನು ನಾಶ ಮಾಡುತ್ತೆ. ಇದೇ ಯುಗ ಅಂತ್ಯ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಸಮುದ್ರ ಗರ್ಭದಿಂದ ಒಂದು ದೊಡ್ಡ ಪರ್ವತದಿಂದ ಜ್ವಾಲಾಮುಖಿ ಸ್ಫೋಟಿಸಿ ಅಗ್ನಿಯಿಂದ ವಿಷಪೂರಿತ ವಾಯು ಬಂದು ಭೂಮಂಡಲವನ್ನು ಸುಟ್ಟು ಹಾಕುತ್ತೆ ಅಂತ ಹೇಳ್ತಾರೆ. ಕೊನೆಗೆ ಭೂಲೋಕ ಪೂರ್ತಿ ಮುಳುಗಿ ಒಂದು ಸಮುದ್ರದ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಮಾನವ ಲೋಕಕ್ಕೆ ಇಷ್ಟು ಭಯಂಕರವಾದ ಕೊನೆ ಯಾಕೆ ಅಂತ ಸತ್ಯವ್ರತ ಶ್ರೀ ಮಹಾವಿಷ್ಣುವನ್ನು ಕೇಳ್ತಾರೆ. ಆಗ ವಿಷ್ಣು ಲೋಕದಲ್ಲಿ ನೀತಿ ಮಾಯವಾಗಿದೆ ಅಂತ, ತಿರುಗಿ ಧರ್ಮ ಸ್ಥಾಪನೆ ಮಾಡುವ ಸಮಯ ಬಂದಿದೆ ಅಂತ, ಈ ಲೋಕದಲ್ಲಿ ನೀನು ಒಬ್ಬನೇ ಮೌಲ್ಯಗಳನ್ನು ಅನುಸರಿಸುತ್ತಿದ್ದೀಯಾ ಅಂತ, ಅದಕ್ಕೆ ನಿನ್ನ ಭೇಟಿ ಮಾಡಲು ಬಂದೆ ಅಂತ ಹೇಳ್ತಾರೆ. ನೈತಿಕ ಮೌಲ್ಯಗಳಿಂದ ಜೀವನ ಮಾಡುತ್ತಿರುವ ವ್ಯಕ್ತಿಯಾಗಿ ನೀನು ನಂತರ ಜನ್ಮಿಸುವ ವ್ಯಕ್ತಿಗಳಿಗೆ ಮಾದರಿಯಾಗಿ ಇರ್ತೀಯ ಅಂತಾನೂ ಹೇಳ್ತಾರೆ. ಆತನನ್ನು ಒಂದು ನೌಕೆಯನ್ನು ನಿರ್ಮಿಸಲು ಆದೇಶ ನೀಡ್ತಾರೆ. ಎಲ್ಲ ಔಷಧ ಮೂಲಿಕೆಗಳು, ಎಲ್ಲ ರೀತಿಯ ಬೀಜಗಳು, ಸಪ್ತ ಋಷಿಗಳನ್ನು, ಇನ್ನು ಎಲ್ಲ ರೀತಿಯ ಪ್ರಾಣಿಗಳಲ್ಲಿ ಒಂದು ಹೆಣ್ಣು ಗಂಡು ಜೋಡಿಯನ್ನು ಕರ್ಕೊಂಡು ಹೋಗೋ ಹಾಗೆ ಒಂದು ದೊಡ್ಡ ನೌಕೆಯನ್ನು ನಿರ್ಮಿಸೋಕೆ ಹೇಳ್ತಾರೆ. ಇದರ ಜೊತೆಗೆ ವಾಸುಕಿ ಹಾವನ್ನು ತಪ್ಪದೆ ತಗೊಂಡು ಬರಲು ಆದೇಶ ನೀಡ್ತಾರೆ ಶ್ರೀ ಮಹಾವಿಷ್ಣು. ನೌಕೆಯನ್ನು ಈ ವಿಧವಾಗಿ ಸಿದ್ಧಪಡಿಸಿ ಅವರಿಗೋಸ್ಕರ ಕಾಯಬೇಕು ಅಂತ, ಆ ಸಮಯಕ್ಕೆ ಅವರು ಬರ್ತಾರೆ ಅಂತ ಮತ್ಸ್ಯ ಅವತಾರದಲ್ಲಿದ್ದ ಮಹಾವಿಷ್ಣು ಸತ್ಯವ್ರತನಿಗೆ ಆದೇಶ ಕೊಡ್ತಾರೆ. ದೇವರು ಹೇಳಿದ ಹಾಗೆ ಸತ್ಯವ್ರತ ದೋಣಿ ನಿರ್ಮಾಣ ಪೂರ್ತಿ ಮಾಡ್ತಾರೆ. ಜಲಪ್ರಳಯವಾಗುವ ಸಮಯ ಬಂದ ತಕ್ಷಣ ಅವರಿಗೆ ಆದೇಶ ನೀಡಿದ ವಿಧವಾಗಿ ಎಲ್ಲ ರೀತಿ ಸಿದ್ಧನಾಗಿ ಇರ್ತಾರೆ. ಮಹಾವಿಷ್ಣು ಹೇಳಿದ ಸಮಯಕ್ಕೆ ಜಲಪ್ರಳಯ ಆಗಿ ಭೂಮಿ ಗ್ರಹವನ್ನು ನೀರಿನಿಂದ ಮುಳುಗಿಸುತ್ತೆ. ಅದೇ ಸಮಯದಲ್ಲಿ ಮತ್ಸ್ಯ ಅವತಾರದಲ್ಲಿದ್ದ ಮಹಾವಿಷ್ಣು ಸಮುದ್ರ ಗರ್ಭಕ್ಕೆ ಹೋಗಿ ಅಲ್ಲಿ ಬಚ್ಚಿಕೊಂಡಿದ್ದ ಹಯಗ್ರೀವನನ್ನು ಸಂಹರಿಸಿ ಪವಿತ್ರವಾದ ವೇದಗಳನ್ನು ಬ್ರಹ್ಮಗೆ ತಿರುಗಿ ಕೊಡ್ತಾರೆ. ತಕ್ಷಣ ವಾಸುಕಿಯನ್ನು ಹಗ್ಗವಾಗಿ ಉಪಯೋಗಿಸಿ ಮನು ಸಿದ್ಧವಾಗಿ ಇಟ್ಟ ದೋಣಿಗೆ ಕಟ್ಟಿ 2ನೇ ಕಡೆ ಅವರಿಗೆ ಕಟ್ಟೋಕೆ ಮನುಗೆ ಹೇಳ್ತಾರೆ. ಆ ದೋಣಿಯನ್ನು ಸಮುದ್ರದ ಅಲೆಗಳಿಗೆ ಮುಳಗದೆ ಮುಂದೆ ಎಳ್ಕೊಂಡು ಹೋಗ್ತಾರೆ. ಹೀಗೆ ಕೆಲವು ವರ್ಷಗಳು ಭೂಮಂಡಲ ಪೂರ್ತಿ ನೀರಿನಲ್ಲಿ ಮುಳುಗಿ ಹೋಗಿರುತ್ತೆ. ಕೊನೆಗೆ ಪ್ರಳಯ ಮುಗಿದು ನೀರು ಕಡಿಮೆಯಾದಾಗ ಮತ್ಸ್ಯ ರೂಪದಲ್ಲಿದ್ದ ಮಹಾವಿಷ್ಣು ಮನು ಮತ್ತು ಅವರ ಹೆಂಡತಿ ಶತರೂಪವನ್ನು, ಆತನ ಜೊತೆ ಇದ್ದ ಸಪ್ತ ಋಷಿಗಳನ್ನು, ಇತರ ಪ್ರಾಣಿಗಳನ್ನು ಹಿಮಾಲಯದ ಬಳಿ ಬಿಟ್ಟು ಎಲ್ಲರನ್ನೂ ಮತ್ತೆ ಮಾನವ ನಾಗರಿಕತೆಯನ್ನು ಪ್ರಾರಂಭಿಸಲು ಆದೇಶ ನೀಡ್ತಾರೆ. ಈ ವಿಧವಾಗಿ ಜಲಪ್ರಳಯದಿಂದ ಅವರನ್ನು ಉಳಿಸಿ ಹೊಸ ಯುಗ ಪ್ರಾರಂಭಿಸಲು ಮುಂದಾಗ್ತಾರೆ. ಮತ್ತೊಂದು ಕಥೆಗಳಲ್ಲಿ ರಾಕ್ಷಸನನ್ನು ಸಂಹರಿಸಿ ತಂದ ಪವಿತ್ರ ವೇದಗಳನ್ನು ಮಹಾವಿಷ್ಣು ಜಲಪ್ರಳಯ ಮುಗಿದ ನಂತರ ಸತ್ಯವ್ರತನಿಗೆ ಕೊಟ್ಟು ಅದರಿಂದ ಹೊಸ ಯುಗದಲ್ಲಿ ನಾಗರಿಕತೆಯನ್ನು ಸಂಪಾದಿಸಿ ಅಂತ ಕೊಟ್ಟರು ಅಂತಾನೂ ಇದೆ. ಅದೇ ವಿಧವಾಗಿ ಪ್ರಳಯ ಮುಗಿದ ನಂತರ ದೇವತೆಗಳನ್ನು ಶಾಂತಿ ಮಾಡಲು ಮನು ಒಂದು ದೊಡ್ಡ ಯಜ್ಞ ಮಾಡಿದ್ರು ಅಂತ, ಆ ಯಜ್ಞ ಹೋಮದಿಂದ ಐಡಾ ಎನ್ನುವ ಒಂದು ಸುಂದರವಾದ ಹುಡುಗಿ ಜನ್ಮಿಸಿದರು ಅಂತಾರೆ. ಮನು ಅವರನ್ನು ಮದುವೆಯಾಗಿ ಇಬ್ಬರೂ ಸೇರಿ ಹೊಸ ಯುಗದಲ್ಲಿ ಮಾನವ ಜಾತಿ ಪ್ರಾರಂಭ ಆಗಲು ಕಾರಣ ಆದರು ಅಂತಾನೂ ಹೇಳ್ತಾರೆ. ಬೆಂಗಳೂರಿನ ದಕ್ಷಿಣ ಕಡೆಗೆ ಓಂಕಾರ್ ಹಿಲ್ಸ್ ಬಳಿ ಒಂದು ಮತ್ಸ್ಯನಾರಾಯಣ ದೇವಾಲಯವಿದೆ.
ಕೊನೆಗೆ ಈ ಕಥೆಯಿಂದ ನಾವು ತಿಳ್ಕೊಬೇಕಾಗಿರೋ ನೀತಿ ಏನೆಂದರೆ, ಯಾರಾದರೂ ದೇಶವನ್ನು ಇಲ್ಲಾಂದರೆ ಮಾನವ ಜಾತಿ ರಕ್ಷಣೆ ಮಾಡಲು ಇಲ್ಲಾಂದರೆ ಯಾವುದಾದ್ರೂ ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯತ್ನ ಮಾಡುವವರು ಜಲಪ್ರಳಯ ಆಗಬೇಕಾದ್ರೆ ದೋಣಿ ಮುಳುಗದೆ ಕರ್ಕೊಂಡು ಹೋಗಲು, ತಮ್ಮ ಗುರಿ ಮುಟ್ಟಲು ಹೊರಡುವಾಗ ಎದುರಾಗುವ ಕಷ್ಟಗಳನ್ನು ಎದುರಿಸಲು ನಮಗೆ ತಿಳಿಸಿದ್ದಾರೆ. ಅದರಿಂದ ಏನಾದರೂ ಸಾಧಿಸುವ ಮುಂಚೆ ಆ ಪ್ರಯತ್ನದಲ್ಲಿ ಇರೋ ಕಷ್ಟಗಳನ್ನು ಸಹ ಮೊದಲೇ ಯೋಚಿಸಿ ಅವುಗಳನ್ನು ಎದುರಿಸಲು ಸಿದ್ಧವಾಗಿರಬೇಕು. ಸೊ ಫ್ರೆಂಡ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.